ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಜಾಮೂನೆಲ್ಲ ಬರದೇ ಇದ್ದವರು ಕೂಡ ತುಂಬಾ ಈಸಿಯಾಗಿ ತುಂಬಾ ಸುಲಭವಾಗಿ ಮನೆಯಲ್ಲಿನೇ ಜಾಮೂನನ್ನು ಯಾವ ರೀತಿ ಮಾಡಬೇಕಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಾವು ಮಾಡ್ತಾ ಇರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ನಾವಿಲ್ಲಿ ಒಂದು ಬೌಲ್ ಆಗುವಷ್ಟು ಜಾಮೂನ್ ಹಿಟ್ಟನ್ನು ತೊಗೊಂಡಿದ್ವಿ. ಸ್ವಲ್ಪ ಮೇಲ್ಗಡೆ ಎಲ್ಲ ಗಂಟಿದೆ, ಅದು ಸ್ವಲ್ಪ ಕೈಯಿಂದ ಸಣ್ಣ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ನಾವಿಲ್ಲಿ ನೀರದು ಏನು ಯೂಸ್ ಮಾಡ್ತಾ ಇದ್ದಿಲ್ಲ, ಹಾಲಿನಲ್ಲೇ ಹಿಟ್ಟನ್ನು ಜಾಮೂನ್ ಮಾಡಲಿಕ್ಕೆ ಯಾವ ರೀತಿ ಕಲಿಸ್ಕೋಬೇಕಂತ, ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ ಒಮ್ಮೆಲೆ. ಅಂದರೆ ಹಾಲು ಯೂಸ್ ಮಾಡೋದ್ರಿಂದ ಜಾಮೂನು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಜಸ್ಟ್ ಒಂದು ಲೋಟದಲ್ಲಿ ಹಾಲಾದರೆ ಸಾಕಾಗತ್ತೆ. ಸ್ವಲ್ಪ ಹಾಲನ್ನು ಹಾಕ್ತಾ ಜಸ್ಟ್ ಉಗುರು ಬೆರಳಿಂದನೇ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಇಲ್ಲಿ ಚಪಾತಿ ಮಾಡಲಿಕ್ಕೆಲ್ಲ ಹಿಟ್ಟನ್ನು ನಾದ್ತಿರಲ್ಲ, ಆ ರೀತಿ ಎಲ್ಲ ನಾದು ಹಾಗೇ ಇಲ್ಲ. ಆ ರೀತಿ ಮಾಡಿದರೆ ಜಾಮೂನ್ ಬರಲ್ಲ, ತುಂಬ ಗಟ್ಟಿಯಾಗಿ ಬಿಡುತ್ತೆ. ಅದು ಜಸ್ಟ್ ಉಗುರು ಬೆರಳಿಂದನೇ ತುಂಬಾ ಸಾಫ್ಟಾಗಿ ಈ ರೀತಿ ಹಿಟ್ಟನ್ನು ನಾದ್ತಾ ಹೋಗಬೇಕಾಗತ್ತೆ. ಇಲ್ಲಿ ಮೇನ್ ಜಾಮೂನ್ ಮಾಡಲಿಕ್ಕೆ ಇದೇ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಕರೆಕ್ಟ್ ಆಗಿಬಿಟ್ರೆ ಜಾಮೂನ್ ಈಸಿಯಾಗಿ ಬಂದುಬಿಡತ್ತೆ. ನೋಡಿ, ಒಂದು ಲೋಟ ಹಾಲಿಗೆ ಸ್ವಲ್ಪನೇ ಹಾಲು ಉಳಿದಿದೆ. ಇವಾಗ ಹಿಟ್ಟನ್ನು ಮೇಲ್ಗಡೆ ಒಂದು ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿಬಿಟ್ಟು ಸ್ವಲ್ಪ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಇಡೋಣ. ಈ ಕಡೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿ ಪಾಕನ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀವಿ. ನೋಡ್ಕೊಳ್ಳಿ, ಒಂದು ಲೋಟ ನೀರಿಗೆ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನೊಂದು ಸಣ್ಣ ಲೋಟದಲ್ಲಿ ಇನ್ನೊಂದು ಲೋಟ ಆಗುವಷ್ಟು ಸಕ್ಕರೆ ಕೂಡ ಜಾಸ್ತಿ ಯೂಸ್ ಮಾಡ್ಕೋಬೋದು. ಇವಾಗ ಅಷ್ಟಾದರೆ ಸ್ವೀಟ್ ಮೀಡಿಯಮ್ ಆಗಿರುತ್ತೆ. ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀವಿ. ಅದಕ್ಕೆ ಜಾಮೂನ್ಗೆ ತುಂಬ ಗಟ್ಟಿ ಪಾಕ ಮಾಡ್ಕೋಬೇಕಂತೇನಿಲ್ಲ, ಸ್ವಲ್ಪ ತೆಳ್ಳಗೆ ಒಂದೆಳೆ ಪಾಕ ಬಂದರೆ ಸಾಕು. ಸ್ವಲ್ಪ ನಾವಿಲ್ಲಿ ಕಲರಿಗೆ ಕೇಸರನ್ನು ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಒಂದು ಸ್ವಲ್ಪನೇ ಹಾಕಿದ್ದೀವಿ ಕಲರಿಗೋಸ್ಕರ. ಬೇಕಿದ್ದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಚೆಕ್ ಮಾಡ್ತಾ ಇದ್ದೀವಿ. ನೋಡಿ, ಪಾಕ ಬಂದಿದೆ ಇಲ್ಲ ಅಂತ. ನೋಡಿ, ಅಷ್ಟಾದರೆ ಸಾಕಾಗತ್ತೆ. ಪಾಕ ಆಲ್ಮೋಸ್ಟ್ ಅಲ್ಲಿ ಬಂದಿದೆ. ಇವಾಗ ಒಂದು ಪ್ಲೇಟಿಗೆ ಎಣ್ಣೆನೇ ಹಾಕ್ತಾಯಿದ್ದೀವಿ. ನೋಡಿ, ಅಂದರೆ ಜಾಮೂನು ಉಳ್ಳೆ ಮಾಡಿಟ್ರೆ ಕೆಳಗಡೆ ಎಲ್ಲ ನೀರು ಸಹ ಬಿಡೋದಿಲ್ಲ. ಅದು ಉಳ್ಳೆ ನೀರು ಬಿಟ್ಟುಬಿಡತ್ತೆ. ಎಣ್ಣೆಯಲ್ಲಿ ಕರಿಲಿಕ್ಕೆಲ್ಲ ಅನುಕೂಲ ಆಗೋದಿಲ್ಲ. ಅದಕ್ಕೋಸ್ಕರ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ವಿ. ಸ್ವಲ್ಪ ಚಿಕ್ಕದಾಗಿ ಉಳ್ಳೆನ ತೊಗೊಂಡ್ಬಿಟ್ಟು ಈ ರೀತಿ ಸೈಡೆಲ್ಲ ಏನು ಉಳ್ಳೆ ಬಿರುಕು ಬಿಡ್ದಾಗೇ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ರೌಂಡಾಗಿ ಉಳ್ಳೆನ ಮಾಡ್ಕೋಬೇಕಾಗತ್ತೆ. ಅಂದರೆ ಜಾಮೂನು ಪಾಕದಲ್ಲಿ ಹಾಕಿದ ಮೇಲೆ ಬಿರುಕು ಬಿಡೋದಿಲ್ಲ. ಈ ಕಡೆ ಪಾಕ ರೆಡಿಯಾಗಿದೆ. ಇವಾಗ ಕಂಪ್ಲೀಟಾಗಿ ಉಳ್ಳೆನೆಲ್ಲವನ್ನು ಮಾಡ್ತಾಯಿದ್ದೀವಿ. ನೋಡಿ, ನಿಮಗೆ ಸೈಜ್ ಸ್ವಲ್ಪ ಜಾಮೂನ್ ದಪ್ಪ ಬೇಕಿದ್ರೆ ಇನ್ನೊಂದು ಸ್ವಲ್ಪನೇ ದಪ್ಪ ಉಳ್ಳೆ ಮಾಡ್ಕೋಬೋದು. ಇಷ್ಟಾದರೆ ಒಂದು ಲೆವೆಲ್ ಮೀಡಿಯಮ್ ಆಗಿ ಇರುತ್ತೆ. ಸುಮಾರು ಒಂದು 30 ಉಳ್ಳೆ ಆದರೂ ಆಗಿದೆ. ಇವಾಗ ಜಾಮೂನನ್ನು ಉಳ್ಳೆ ಮಾಡಿದ್ದೀವಲ್ಲ, ಅದನ್ನ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ದೀವಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಎಣ್ಣೆಯಲ್ಲಿ ಉಳ್ಳೆನ ಕರ್ಕೋಬೇಕಾಗತ್ತೆ. ಎಲ್ಲವನ್ನು ಇದೇ ರೀತಿ ಹಾಕಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕರಿಬೇಕಾಗತ್ತೆ. ಇದಕ್ಕೆ ಅಂದರೆ ಒಳಗಡೆ ಎಲ್ಲ ಹಸಿ ಎಲ್ಲ ಉಳಿಬಾರ್ದು, ಚೆನ್ನಾಗಿ ಕರಿಬೇಕು. ಅದಕ್ಕೋಸ್ಕರ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ನೋಡಿ, ಮೇಲ್ಗಡೆ ಎಲ್ಲ ಕಲರ್ ಎಲ್ಲ ಕೆಂಪಾಗ್ತಾ ಇದ್ದಂಗೆ ತೆಗಿತಾ ಹೋಗ್ಬೇಕು ಅದನ್ನು ಒಂದೊಂದಾಗಿ. ನೋಡಿ, ಕಲರ್ ಎಲ್ಲ ಕೆಂಪಾಗಿದೆ. ಅಷ್ಟು ಕರ್ಕೊಂಡ್ರೆ ಸಾಕಾಗತ್ತೆ ಜಾಮೂನ್ಗೆ. ಈ ಕಡೆಗೆ ಪಾಕ ಬಿಸಿ ಇದ್ದಾಗಲೇ ಹಾಕಬೇಕು. ತುಂಬ ಬಿಸಿನೂ ಇಲ್ಲ, ತುಂಬ ತಣ್ಣಗೇನೂ ಆಗಲಿಕ್ಕಿಲ್ಲ. ಸ್ವಲ್ಪ ಮೀಡಿಯಮ್ ಬಿಸಿ ಇರಬೇಕು ಪಾಕ ಬಿಸಿ ಇದ್ದಾಗಲೇ ನಾವು ಈ ಕಡೆ ಕರೆದ ತಕ್ಷಣ ಈ ಕಡೆ ಪಾಕದಲ್ಲಿನೇ ಹಾಕ್ತಾಯಿದ್ದೀವಿ. ನೋಡಿ, ಎಲ್ಲವನ್ನು ಅದೇ ರೀತಿ. ಸೊ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಾವು ಮಾಡ್ತಾಯಿರೋ ಡಿಫ್ರೆಂಟ್ ರೆಸಿಪಿ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇವಾಗ ಮತ್ತೆ ಕರೆದು ಮತ್ತೆ ಪಾಕಲ್ಲೇ ಹಾಕ್ತಾಯಿದ್ದೀವಿ. ಎಲ್ಲವನ್ನು ಇದೇ ರೀತಿಯೇ ಹಾಕಿ ಒಂದು 20 ನಿಮಿಷ ಆದರೂ ಬಿಡಬೇಕಾಗತ್ತೆ. 20 ನಿಮಿಷ ಬಿಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ತೋರಿಸ್ತಾ ಇದ್ದೀವಿ ನಾವಿಲ್ಲಿ. ತುಂಬಾ ಸಾಫ್ಟಾಗಿ ಬಂದಿರುವಂಥ ಜಾಮೂನ್ ಇದು. ಜಾಮೂನು ಬರದೇ ಇದ್ದವರು ಕೂಡ ತುಂಬ ಈಸಿಯಾಗಿ ಜಾಮೂನ್ ಮಾಡ್ಕೋಬೇಕಂತ ಇಲ್ಲಿ ತೋರಿಸ್ಕೊಟ್ಟಿದ್ದೀವಿ. ನೋಡ್ಕೊಳ್ಳಿ ಒಮ್ಮೆಲೆ.
ಪಾಕನೂ ಯಾವ ರೀತಿ ಜಸ್ಟ್ ಈಸಿಯಾಗಿ ಮಾಡಬೇಕಂತ ತೋರಿಸಿದ್ದೀವಿ.